ಸದಸ್ಯರಿಗೆ ನಮಸ್ಕಾರ. ಕುಮಾರವ್ಯಾಸನೆಂದು ಪ್ರಸಿದ್ಧನಾದ ಬದುಕಿನ ಕವಿ ನಾರಾಯಣಪ್ಪ ಬರೆದ ಭಾರತ ಕಥಾಮಂಜರಿಯಿಂದ ಈ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ವಸ್ತ್ರಾಪಹರಣ ಸಮಯದಲ್ಲಿ ದ್ರೌಪದಿ ಮಾಡಿದ ದೀನ ಪ್ರಾರ್ಥನೆಯನ್ನು ನೀವು ಈ ಪದ್ಯದಲ್ಲಿ ಕೇಳುವುದಿರ. ಕಾರುಣ್ಯ ಪಾತ್ರದ ತರಣೆತಾಧೀನಾರ್ತಿ ದುಃಖೋ ತರಣ ನೀ ದೀನಾರ್ಥ ದುಃಖಿದಯಾನು ಜಗವರಿಯೇ ಪರಮ ಪಾಲಗನೀನೆ ಗತ್ಯಂ ತರದ ವಿಹ್ವಲೆ ತಾನಲ್ಲ ನಿಷ್ಠುರ ವಿಧೇನೈ ಕೃಷ್ಣ ಎಂದುರಳಿದಳು ತರಣಾಕ್ಷಿ ಮರದನಭ್ಯುದಯದಲ್ಲಿ ನೀನೆಂದರಿವನಾಪತ್ತಿನಲಿ ಮದಗದಲ್ಲಿ ಮುರುಗಿಸುವನುಬ್ಬಿನಲಿ ಕಳವಲಿ ಸುವನು ಕೋಟಿಯಲಿ ಅರಿವು ತಜ್ಞರ ಗುಣವ ದೋಷವ ನರಸುವೆ ನಿನ್ನಡಿಯ ಕೃಪೆಯನು ನೆರೆಯಲಾಗದೆ ಕೃಷ್ಣ ಎಂದೊರಳಿದಳು ನಳಿನಾಕ್ಷಿ. ಋಷಿಗಳದಿತಾರ್ಥಿಗಳು ಕರ್ಮ ವ್ಯಸನಿಗಳು ಕೋಬಿದರು ಮಿಕ್ಕಿನ ವಿಷಯದರ ಗುಣಗಳು ಮೂಢ ಮನುಷ್ಯರೆಂಬವರು ಹೊಸೆದು ನಿನ್ನವರೆಂದು ಬಗವರೆ ಬಿಸಿದು ಬೀಳುವ ಕೃಪಯಣಿ ತೋರಿಸಿದೇನೈ ಕೃಷ್ಣ ಎಂದೊರಳಿದಳು ನಳಿನಾಕ್ಷಿ. ಕುಸುಮೊದಲು ಚಾದುರಾಸ್ಯ ಪರಿಯಂ ತೆಸೆಗುದೇ ಭುವನದಲ್ಲಿ ಜೀವ ಪ್ರಸರ ಬಿದ್ದುದು ದುಃಖ ಸೌಖ್ಯದ ತಾರದ ಮದಯಲಿ ಉಸುರು ಪಸರಣವಿಲ್ಲದೆನ್ನುಬ್ಬಸದ ಬೀದಿಯ ವೇಗೆ ನಿಗದಾಹಿಸುವುದೇ ಕಾರುಣ್ಯ ನೀತಿಯೆಂದೊರಳಿದಳು ಧರಣಿ. ನಂದ ಕೋಪ ಕುಮಕುಡಿ ವೃಂದವಲ್ಲಭ ದೈತ್ಯ ಮದನ ಮುಗುಂದ ಮುರಹರ ಭಕ್ತವತ್ಸಲ ಧನ ಕೃಪಾ ಜಲದಿ ನಿಂದೆ ನೈನುಕ್ಕಾದನೈ ಗೋವಿಂದ ಕೃಪ ಮಾಡಕಟನುತ ಪೂರ್ಣೇಂದು ಮುಗಿ ಹಲುಬಿದಳು ಬಳುತರದಿಂದ ಅಚ್ಯುತನ ಇತ್ತ ದ್ವಾರಾವಧಿಯೊಳಗೆ ದೇವೋತ್ತಮನು ಬಗುತರಿಗ ತನ್ನನು ತಿಂದು ಬದುಕುವನೆಂಬ ಪರಮ ವ್ಯದರ ನಿಷ್ಠೆಯನ್ನು ಚಿತ್ತದಲ್ಲಿ ನೆಲಗೊಳಿಸಿ ರುಕ್ಮಿಣಿ ಸತ್ಯಭಾಮಯೊರಳು ಸಮೇಳದನತ್ತ ಸಾರಿಯ ಹರಸಿ ಹಾಸಂದಿಯನು ದಾಳಿಸುದ ಕೇಳಿದನು ಮರವೈಲಿ ತನ್ನಯ ಮೇಳದ ಇವರ ಸಭೆಯ ಹೊಯ್ಯಲ ನಾಡಿನೊಂದ ಪಮಾನ ಗಬ್ಲಂ ಕೆಂಬ ನುಡಿಯುಂದ ಕೋಳು ಹೋದುವೆ ಪಾಂಡುಪುತ್ರರ ಬಾಳುವೆಗಳ ಕಡನುದ ಲಕ್ಷ್ಮಿ ಲೋಲ ಚಿಂದಿಸಿ ನುಡಿದ ರುಕ್ಮಿಣಿ ದೇವಿಗೆ ಹಾಗನ ಕ್ರೂರ ದುರ್ಯೋಧನನು ದ್ರುಪದ ಕುಮಾರಿ ಪಾಂಚಾಲಿಯನು ಸಭೆಯಲ್ಲಿ ಸೀರೆಯನು ಸುಲಿಯ ಹೇಳ್ತಾಯೇ ಕೃಷ್ಣ ಎಂದುದ ನಾರಿಯೊಳು ಹುತ್ತಿಹಳು ಮುಟ್ಟ ಸೀರೆ ಸೆರೆಯಳು ಬಳಿಗ ಲಕ್ಷಯ